ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಯ ಸೆನ್ಯಾಲಿ ಅನ್ನುವಂತ ಗ್ರಾಮದಲ್ಲಿ ನಡೆದಂತ ಚಳವಳಿ ಯಾವ್ದು ಅಂತ ಕೇಳಿದ್ರು. ಎಸ್, ಯಾವ್ದು? ಅಪ್ಪಿಕೋ ಚಳವಳಿ. ನೆಕ್ಸ್ಟ್, ಚಿಪ್ಕೋ ಚಳವಳಿ ನಡೆದ ರಾಜ್ಯ ಯಾವ್ದಂದ್ರ ಉತ್ತರಾಖಂಡ. ಮೌನ ಕಣಿವೆ ಚಳವಳಿ ನಡೆದಂತ ರಾಜ್ಯ ಯಾವ್ದಂದ್ರ ಕೇರಳ ರಾಜ್ಯ. ನರ್ಮದಾ ಬಚಾವೋ ಆಂದೋಲನ ನಡೆದಂದ್ರ ಗುಜರಾತ್ ರಾಜ್ಯ. ನರ್ಮದಾ ಬಚಾವೋ ಆಂದೋಲನ ನೇತೃತ್ವ ವಹಿಸಿದವ್ರು ಯಾರಂದ್ರ ಮೇಧಾ ಪಾಟ್ಕರ್. ಈಜಿ ಅದು. ಇದರಲ್ಲಿ ಒಂದು ಮಾರ್ಕ್ಸ್ ಫಿಕ್ಸ್. ಮೈಸೂರು ಸಂಸ್ಥಾನದ ರಾಜ್ಯಗೀತೆ ಯಾವುದು? ಕಾಯೋ ಶ್ರೀ ಗೌರಿ. ಹೌದಾ? ಕಾಯೋ ಶ್ರೀ ಗೌರಿ ಇದು ಮೈಸೂರು ಸಂಸ್ಥಾನದ ರಾಜ್ಯಗೀತೆ. ಇದನ್ನು ಬರೆದವರು ಯಾರು? ಬಸವಪ್ಪ ಶಾಸ್ತ್ರಿ. ಪ್ರಥಮ ಮಹಾಯುದ್ಧವನ್ನ ಕೊನೆಗೊಳಿಸಿದ ಒಪ್ಪಂದ ಯಾವ್ದಂತ ಕೇಳಿದರು. ವರ್ಸೈಲ್ಸ್ ಒಪ್ಪಂದ. ವರ್ಸೈಲ್ಸ್ ಒಪ್ಪಂದ ಇದು ಯಾವ ಯುದ್ಧದ ನಂತರ ಆಯ್ತು? ಮೊದಲೇ ಮಹಾಯುದ್ಧದ ನಂತರ. ಮೊದಲೇ ಮಹಾಯುದ್ಧ 1914ರಿಂದ 1918ರವರೆಗೂ ಆಯ್ತು. ವಿಶ್ವ ಶಾಂತಿಯನ್ನು ಕಾಪಾಡುವ ಉದ್ದೇಶದಿಂದ ಸ್ಥಾಪನೆಯಾದಂತ ಲೀಗ್ ಆಫ್ ನೇಷನ್ ವಿಫಲ ಆಗಲು ಕಾರಣ ಏನು? ರಾಷ್ಟ್ರಸಂಘ ಯಾಕೆ ವಿಫಲ ಆಯ್ತು? ಎಸ್, ಎರಡನೇ ಮಹಾಯುದ್ಧ ಪ್ರಾರಂಭವಾಯಿತು, ಅದಕ್ಕೋಸ್ಕರ ರಾಷ್ಟ್ರಸಂಘ ವಿಫಲ ಆಯ್ತು ಅಂತ ನೋಡಿ. ಭಾರತದಲ್ಲಿ ನಿರ್ಗಮನ ಮಾನ್ಸೂನ್ ಮಾರುತಗಳ ಕಾಲ ಅಂತೇಳಿ ಯಾವ ತಿಂಗಳಿಂದ ಯಾವ ತಿಂಗಳು ಕರೀತಾರೆ? ಎಸ್, ಅಕ್ಟೋಬರ್ ಟು ನವೆಂಬರ್ ತಿಂಗಳಿಗೆ ಏನಂತಾರ? ಭಾರತದಲ್ಲಿ ನಿರ್ಗಮನ ಮಾನ್ಸೂನ್ ಮಾರುತಗಳ ಕಾಲ ಅಂತ ಕರೀತಾರೆ. ಮಾರ್ಗಸೂಚಿ ಅಂತ ಕರೆಯಲ್ಪಡುವಂತ ತಂತ್ರಜ್ಞಾನ ಯಾವ್ದಂತ ಕೇಳಿದ್ರೆ GPS. GPS ಫುಲ್ ಫಾರ್ಮ್ ಗ್ಲೋಬಲ್ ಪೊಸಿಷನ್ ಸಿಸ್ಟಮ್. ವೆರಿ ಗುಡ್, ಸುವರ್ಣ, ಕರೆಕ್ಟ್. ನಮ್ಮ ಸಂವಿಧಾನದ 73ನೇ ತಿದ್ದುಪಡಿ ಅನುಸಾರ ಎಷ್ಟು ಹಂತದ ಪಂಚಾಯತ್ ರಾಜ್ ಅನ್ನು ನಮ್ಮ ಭಾರತ ದೇಶದಲ್ಲಿ ಜಾರಿ ತರಲಾಗಿದೆ? 3 ಹಂತದ್ದು. ಅದು ಗ್ರಾಮ ಪಂಚಾಯತ್, ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್. ಉದ್ಯಮಶೀಲತೆ ಎನ್ನುವಂತ ಆಂಗ್ಲ ಭಾಷೆ ಪದವಾದ ಎಂಟ್ರಾಪ್ರೆಂಡೆ ಬಂದಿರೋದು ಯಾವ ಭಾಷೆಯಿಂದ? ಎಸ್, ಫ್ರೆಂಚ್ ಭಾಷೆಯಿಂದ ಬಂದೈತಿ. ನೆಕ್ಸ್ಟ್ ಮಾಡಲ್ ಕ್ವಶನ್ ಪೇಪರ್ 1 ಮುಗೀತು. ಈಗ ಎರಡನೇ ಕ್ವಶನ್ ಪೇಪರ್. ಅದಿನಾಡು ಎಂಬ ಪಾಳೆಪಟ್ಟಿನ ಮಹಾರಾಣಿಯು ತನ್ನ ಮಗಳನ್ನು ಯದುರಾಯನಿಗೆ ಕೊಟ್ಟು ಮದುವೆ ಮಾಡಲು ಕಾರಣ ಏನಂತ ಕೇಳಿದರು. ಉತ್ತರ ಏನಂತಂದ್ರ ಯದುರಾಯನು ಮಾರನಾಯಕನನ್ನು ಕೊಂದು ರಾಣಿಯನ್ನು ರಕ್ಷಣೆ ಮಾಡಿದ್ದಕ್ಕಾಗಿ ತನ್ನ ಮಗಳನ್ನ ಕೊಟ್ಟು ಮದುವೆ ಮಾಡ್ತಾರೆ. ಇಷ್ಟೇ ಸಾಕು. ಎರಡನೇ ಮಹಾಯುದ್ಧವು ಕೊನೆಗೊಂಡ ವರ್ಷ 1945. ಇನ್ನೊಂದು ಕ್ವಶನ್ ಪೇಪರ್ ದಲ್ಲಿ ಕೇಳ್ಯಾರ. ಎರಡನೇ ಮಹಾಯುದ್ಧ ಪ್ರಾರಂಭವಾದ ವರ್ಷ 1939. ವಿಶ್ವಸಂಸ್ಥೆಯ ಮುಖ್ಯ ಕಚೇರಿ ಇರುವುದು ಎಲ್ಲಿ? ನ್ಯೂಯಾರ್ಕ್ನಲ್ಲಿ ವಿಶ್ವಸಂಸ್ಥೆಯ ಮುಖ್ಯ ಕಚೇರಿ ಇದೆ. ನರ್ಮದಾ ಬಚಾವೋ ಆಂದೋಲನದ ನೇತೃತ್ವ ವಹಿಸಿದವರು ಮೇಧಾ ಪಾಟ್ಕರ್. ವೆರಿ ಗುಡ್. ಪಶ್ಚಿಮ ಬಂಗಾಳದಲ್ಲಿ ಉಂಟಾಗುವಂತ ಪರಿಸರಣ ಮಳೆ ಯಾವುದು? ಕಾಲಬೈಸಾಖಿ. ಕಾಲಬೈಸಾಖಿ ಅಂತ ಯಾಕೆ ಕರೀತಾರೆ ಅಂದ್ರೆ ಬೈಸಾಖಿ ಉತ್ಸವ ಆಚರಣೆ ಮಾಡ್ತಾರೆ ಪಶ್ಚಿಮ ಬಂಗಾಳ ರಾಜ್ಯದಲ್ಲಿ, ಅದೇ ಅದಕ್ಕೋಸ್ಕರ. ನೆಕ್ಸ್ಟ್, ಕರ್ನಾಟಕದಲ್ಲಿ ಉಂಟಾಗುವಂತ ಪರಿಸರಣ ಮಳೆಗೆ ಏನಂತ ಕರೀತಾರ? ಕಾಪಿಯ ತುಂತುರು ಮಳೆ ಅಂತ ಕರೀತಾರ. ಇನ್ನ ಕೇರಳದಲ್ಲಿ ಅದಕ್ಕೆ ಮಾವಿನ ವೈಲು ಅಂತ ಕರೀತಾರ. ನವಶೇವ ಬಂದರನ್ನು ಸ್ಥಾಪಿಸಲು ಕಾರಣ ಏನು? ನವಶೇವ ಬಂದರನ್ನು ಸ್ಥಾಪಿಸಲು ಕಾರಣ ಅಂದ್ರ ಮುಂಬೈ ಬಂದರಿನ ಮೇಲಿನ ಒತ್ತಡವನ್ನು ಕಡಿಮೆ ಮಾಡುವ ಉದ್ದೇಶದಿಂದ ನವಶೇವ ಬಂದರನ್ನ ಸ್ಥಾಪನೆ ಮಾಡ್ತಾರ. ಆ ನವಶೇವ ಬಂದರಿಗೆ ಇನ್ನೊಂದು ಹೆಸರದ, ಅದೇ ಜವಾಹರ್ಲಾಲ್ ನೆಹರು ಬಂದರು ಅಂತ ಕರೀತಾರೆ. ವಸತಿಹೀನರಿಗೆ ಮನೆಗಳನ್ನು ನಿರ್ಮಿಸಿಕೊಡಲು ತಂದಿರುವಂತ ಯೋಜನೆ ಯಾವುದು? ಆಶ್ರಯ ಯೋಜನೆ. ಆಶ್ರಯ ಯೋಜನೆ ಅಡಿಯಲ್ಲೇ ಮನೆಗಳನ್ನು ನಿರ್ಮಿಸಿಕೊಡ್ತಾರ. ಭಾರತ ಸರ್ಕಾರ ಜಿಲ್ಲಾ ಕೈಗಾರಿಕಾ ಕೇಂದ್ರಗಳನ್ನು ಸ್ಥಾಪನೆ ಮಾಡಲು ಪ್ರಾರಂಭಿಸಿದ ವರ್ಷ 1978ರಲ್ಲಿ. ಎರಡನೇ ಮಾಡಲ್ ಕ್ವಶನ್ ಪೇಪರ್ ಮುಗಿತು.